ನನಗೆ ಅರ್ಲಿ ಮಾರ್ನಿಂಗು ನಮ್ಮ ಪೊಲೀಸವರು ನಮ್ಮ ಪಿಎಗೆ ಫೋನ್ ಮಾಡಿ ಹೇಳಿದ್ರು. ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೆ, ಬಂದ್ಬಿಟ್ಟೆ ವಾಪಸ್. ಮೇಡಮ್ ಅವರು ನಾವು ಒಂದೇ ಏರಿಯಾ ಆಗಿರೋದ್ರಿಂದ, ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ತರ ಅವರು ನನಗೆ. ಅವ್ರು ಯಾವಾಗಾದ್ರೂ ನಾನು ನೋಡಬೇಕು ಅಂದ್ರೆ ನಮ್ಮ ಪಿಎಗಳು ಹೇಳಿ ಕರೆಸಿ ಅವ್ರನ್ನ ಅನ್ನೋರು. ಕರೆದಿ ದೋಸೆ ಎಲ್ಲ ಮಾಡಿ ತಿನ್ಸೋರು ನನಗೆ. ನನಗೂ ಬಹಳ ಅವ್ರ ಜೊತೆ ಮಾತಾಡೋದು ಒಂದು ಬಹಳ ದೊಡ್ಡ ಸಂತೋಷ ನನಗೆ. ಸೊ ಹಂಗಾಗಿ ನಾವು ಒಂದು ಬಹಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ, ಸುಮಾರು ಒಂದು 25 ವರ್ಷ. ಸೊ ಸ್ಟಿಲ್ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ, ಅವ್ರು ಬಂದ ದಾರಿ. ಆಮೇಲೆ ಪರ್ಸನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು, ಟಿವಿನಲ್ಲಿ ಯಾವ್ದಾರು ಬಂದಾಗ ಫೋನ್ ಮಾಡಿ ಬಹಳ ಅಪ್ರಿಶಿಯೇಟ್ ಮಾಡುವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು. ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತೆ ಅವರ ಪೇರು, ಮತ್ತೆ ಇಲ್ಲಿ ರಾಜ್ಕುಮಾರ್ ಮತ್ತೆ ಅವರ ಪೇರು ಅವಿಸ್ಮರಣೀಯ. ಅಂತ ಅದ್ಭುತವಾದಂತ ನಟಿ ಅವರು. ತುಂಬಾ ಜೀವನ ನಡೆಸಿದ್ದಾರೆ. ಅನನ್ಯವಾದಂತ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದ್ರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದ್ರೆ, ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತಗೊಂಡ್ಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ದಲ್ಲ. ಪಾಪ ಅವ್ರಿಗೆ ಆ ತಾವರೆ ಹೂವು, ಶಿವ ಅದು ಅಷ್ಟಿಷ್ಟ. ನೋಡಿ ಅದು ಕಾಕ್ತಾಳೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂತ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಬಹಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್ ಅಷ್ಟೇ. ಮೊದಲ ಲೇಡಿ ಸೂಪರ್ ಸ್ಟಾರ್. ಹೌದು, ಅವರ ಬಾಯಲ್ಲಿ ನಾನು ಕೇಳಿದ್ದ ಕತೆ ಏನು ಅಂದ್ರೆ, ಅಲ್ಲಮ್ಮ ನಿನ್ನೆ ಹೆಂಗಮ್ಮನೆ ಹ್ಯಾಂಡಲ್ ಮಾಡ್ತಿದ್ದೆ ಅಷ್ಟೊಂದು ಪಿಕ್ಚರು ಅಂದ್ರೆ, ನೋಡಪ್ಪ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಒಂದು ಚಿತ್ರ, ಆಮೇಲೆ ಒಂದು ಸಣ್ಣ ಬ್ರೇಕು, 2ರಿಂದ 6, ಆಮೇಲೆ ತಿರ್ಗಾ 7ರಿಂದ 12. ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಹೇರ್ ಎಲ್ಲ ಪಾಪ ಅದೇನೋ ಇದೆಲ್ಲ ಹಾಕಿ, ಹೊಗೆ ಎಲ್ಲ ಹಾಕಿ ಪಾಪ ಡ್ರೈ ಮಾಡಿ ನಂಗೆ ನಿದ್ರೆ ಬರ್ದೇ ಇರೋ ತರ ಪಾಪ ಅವ್ರಿಗೆ ಶಿವಷ್ಟೇ ಹೆಲ್ಪ್. ನಮ್ಮ ತಾಯಿ ರುದ್ರಮ್ನವ್ರು, ಅವ್ರ ತಾಯಿ ಆ ತರ ಹೆಲ್ಪ್ ಮಾಡೋರು. ಆಮೇಲೆ ನಾನೆಲ್ಲಾರು ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನ್ಸ್ಬಿಟ್ರೆ, ಶಿವಾಜಿ ಗಣೇಶನೆಲ್ಲ ಸರೋಜಾ ರೆಸ್ಟ್ ತಗೋ, ಒಂದು 10 ನಿಮಿಷ ಪರವಾಗಿಲ್ಲ ರೆಸ್ಟ್ ತಗೋ, ಆಮೇಲೆ ಮಾಡೋ ನೀನು ಆಕ್ಟಿಂಗ್ ಎಲ್ಲ ಅಂತ ಹೇಳಿ ಅಷ್ಟು ಕೋಪರೇಟ್ ಮಾಡೋರಂತೆ ಒಬ್ಬೊಬ್ರು ಆರ್ಟಿಸ್ಟು. ಅವ್ರನ್ನ ಏನೋ ಒಂದು ರೀತಿ ಅವ್ರ ಮನೆ ಮಗಳ ತರ ನೋಡಿ. ತಮಿಳುನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬಾ ಏನಾದ್ರೂ ಸ್ವಲ್ಪ ವಯ್ಯಾರದಲ್ಲಿ ನೋಡಿದ್ರೆ ಅದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ, ಏನು ಸರೋಜಾದೇವಿ ತರ ನಡೀತೀಯ ನೀನು ಅಂತ ಹೇಳುವಂಥದ್ದು. ಇದು ಅಂತಂತ ಅದ್ಭುತ. ನನಗಂತೂ ಅವರ ಆ ಅಮ್ಮನಿಗೆ ಯಾವಾಗ್ಲೂ ನಾನು ಫೋನ್ ಮಾಡಿ ಹಾಡ್ತಾ ಇದ್ದಿದ್ದ ಹಾಡೆ ಆಕಾಶವೇ ಬೀಳಲಿ ಮೇಲೆ ಅಂತ ಹಾಡಿ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ. ಎಲ್ಲಿ ನೋಡ್ದೆ ಅನ್ನೋರು, ಇಲ್ಲ ನೀವು ಬಂದು ನಮ್ಮ ಥಿಯೇಟರ್ ಒಂದ್ಸರಿ ನೋಡಬೇಕು ಅಂತ ಹೇಳಿ ನಾನು ನನ್ನ ಥಿಯೇಟರ್ ಹಾಕಿ ಪಿಕ್ಚರ್ನ ಅವ್ರಿಗೆ ತೋರಿಸಿದ್ದು ಉಂಟು. ಹಾಗೆ ಶಿ ವಾಸ್ ಎ ವಂಡರ್ಫುಲ್ ಲೇಡಿ. ಪ್ರತಿ ವರ್ಷ ಅವರು ತೋಟದಿಂದ ಮಾವಿನ ಹಣ್ಣು ಬರೋದು, ಅದೇನೋ ಕುಟ್ಟಿ ಪದ್ಮಿಣಿ ಅಂತಾನೆ, ಅದಕ್ಕೆ ರೌಂಡ್ಗೆ ಆಪಲ್ ತರ ಇರೋದು. ಪಾಪ ಪ್ರಶಾಂತವಾಗಿ ನಮಗೆಲ್ಲ ಕಳಿಸಿ, ತಿಂದಿಯೋನೋ, ಚೆನ್ನಾಗಿದೆಯೋ, ಇಷ್ಟ ಆಯ್ತೇನೋ ಅಂತೆಲ್ಲ ಕೇಳುವಂತವ್ರು. ನನಗೆ ಶಿ ವಾಸ್ ಎ ವಂಡರ್ಫುಲ್ ನೇಬರ್. ಶಿ ವಾಸ್ ಲೈಕ್ ಮೈ ಮದರ್. ಪೀಳಿಗೆ ಸರೋಜಮ್ಮ ಅವರಿಂದ ಕಲಿಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಿ? ನಾನು ಮುಂದಿನ ಯಾರ ಬಗ್ಗೆನೂ ನಾನೇನು ಮಾತಾಡೋದು ಸಾಕು ಗುರು, ನನಗೆ ಸಾಕಾಗಿದೆ. ನನಗೆ ಈಗ ಬೆಳಗ್ಗೆ ಗೊತ್ತಾಯ್ತು. ಅದೇ ಈಗ ನಿರ್ಧಾರ ಮಾಡ್ತಿದ್ದಾರೆ ಅವ್ರದ್ದು ಇಲ್ಲಿ ಕೊಡಿಗೆಹಳ್ಳಿ ಹತ್ರ ಮಾಡಬೇಕು ಅಂತ. ಅದು ಅಪಾರ್ಟ್ಮೆಂಟ್ ಎಲ್ಲ ಇದಾವೆ ಪಕ್ಕದಲ್ಲಿ. ಕಡೆಗಳಿಗೆಲ್ಲ ಯಾರೋ ತೊಂದರೆ ಕೊಟ್ಬಿಟ್ರೆ ಎನ್ಕ್ವೈರಿ ಮಾಡಿ ಅಂತ ಹೇಳಿದೀನಿ. ಅವ್ರದ್ದೇನೋ ತೋಟ ಬೇರೆ ಇದೆ ಅಂತೆ, ಹಾಗಾಗ್ಬೋದು. ಥ್ಯಾಂಕ್ ಯು. 5 ಭಾಷೆಗಳಲ್ಲಿ ಕನ್ನಡ ಚಿತ್ರರಂಗದ ನಟಿಯಾಗಿ ಬೇರೆ ಕಡೆ ಹೋಗಿದ್ದಾರೆ. ಸರ್ಕಾರಕ್ಕೆ ಏನಾದ್ರೂ ಸಲಹೆ ಕೊಡೋದಾದ್ರೆ ಅವ್ರಿಗೆ ಗೌರವ ಸಲ್ಲಿಸುವ ವಿಚಾರವಾಗಿ 100%. ನನಗೆ ಅರ್ಲಿ ಮಾರ್ನಿಂಗು ನಮ್ಮ ಪೊಲೀಸವರು ನಮ್ಮ ಪಿಎಗೆ ಫೋನ್ ಮಾಡಿ ಹೇಳಿದ್ರು. ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೆ, ಬಂದ್ಬಿಟ್ಟೆ ವಾಪಸ್. ಮೇಡಮ್ ಅವರು ನಾವು ಒಂದೇ ಏರಿಯಾ ಆಗಿರೋದ್ರಿಂದ, ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ತರ ಅವರು ನನಗೆ. ಅವ್ರು ಯಾವಾಗಾದ್ರೂ ನಾನು ನೋಡಬೇಕು ಅಂದ್ರೆ ನಮ್ಮ ಪಿಎಗಳು ಹೇಳಿ ಕರೆಸಿ ಅವ್ರನ್ನ ಅನ್ನೋರು. ಕರೆದಿ ದೋಸೆ ಎಲ್ಲ ಮಾಡಿ ತಿನ್ಸೋರು ನನಗೆ. ನನಗೂ ಬಹಳ ಅವ್ರ ಜೊತೆ ಮಾತಾಡೋದು ಒಂದು ಬಹಳ ದೊಡ್ಡ ಸಂತೋಷ ನನಗೆ. ಸೊ ಹಂಗಾಗಿ
ನಾವು ಒಂದು ಬಹಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ. ಸುಮಾರು ಒಂದು 25 ವರ್ಷ. ಸೊ ಸ್ಟಿಲ್ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ, ಅವ್ರು ಬಂದ ದಾರಿ. ಆಮೇಲೆ ಪರ್ಸನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು, ಟಿವಿನಲ್ಲಿ ಯಾವ್ದಾರು ಬಂದಾಗ ಫೋನ್ ಮಾಡಿ ಬಹಳ ಅಪ್ರಿಷಿಯೇಟ್ ಮಾಡುವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು. ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತೆ ಅವರ ಪೇರು, ಮತ್ತೆ ಇಲ್ಲಿ ರಾಜ್ಕುಮಾರ್ ಮತ್ತೆ ಅವರ ಪೇರು ಅವಿಸ್ಮರಣೀಯ. ಅಂತ ಅದ್ಭುತವಾದಂಥ ನಟಿ ಅವರು. ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದ್ರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದ್ರೆ, ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತಗೊಂಡ್ಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ದ ಅಲ್ಲೆಲ್ಲ. ಪಾಪ ಅವ್ರಿಗೆ ಆ ತಾವರೆ ಹೂವು, ಶಿವ ಅದು ಅಷ್ಟಿಷ್ಟ. ನೋಡಿ, ಅದು ಕಾಕ್ತಾಳೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂತ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಬಹಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್ ಅಷ್ಟೇ. ಮೊದಲ ಲೇಡಿ ಸೂಪರ್ ಸ್ಟಾರ್. ಹೌದು, ಅವರ ಬಾಯಲ್ಲಿ ನಾನು ಕೇಳಿದ್ದ ಕತೆ ಏನು ಅಂದ್ರೆ, ಅಲ್ಲಮ್ಮ ನಿನ್ನೆ ಹೆಂಗಮ್ಮನೆ ಹ್ಯಾಂಡಲ್ ಮಾಡ್ತಿದ್ದೆ ಅಷ್ಟೊಂದು ಪಿಕ್ಚರು ಅಂದ್ರೆ, ನೋಡಪ್ಪ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಒಂದು ಚಿತ್ರ, ಆಮೇಲೆ ಒಂದು ಸಣ್ಣ ಬ್ರೇಕು, 2ರಿಂದ 6, ಆಮೇಲೆ ತಿರ್ಗಾ ಒಂದು 7ರಿಂದ 12. ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಹೇರ್ ಎಲ್ಲ ಪಾಪ ಅದೇನೋ ಇದೆಲ್ಲ ಹಾಕಿ, ಹೊಗೆ ಎಲ್ಲ ಹಾಕಿ ಪಾಪ ಡ್ರೈ ಮಾಡಿ ನಂಗೆ ನಿದ್ರೆ ಬರ್ದೇ ಇರೋ ತರ ಪಾಪ ಅವ್ರಿಗೆ ಶಿವಷ್ಟೇ ಹೆಲ್ಪ್. ನಮ್ಮ ತಾಯಿ ರುದ್ರಮ್ನವ್ರ ಅವ್ರ ತಾಯಿ ಆ ಥರ ಹೆಲ್ಪ್ ಮಾಡೋರು. ಆಮೇಲೆ ನಾನೆಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನ್ಸ್ಬಿಟ್ರೆ, ಶಿವಾಜಿ ಗಣೇಶನವರೆಲ್ಲ ಸರೋಜ ರೆಸ್ಟ್ ತಗೋ, ಒಂದು 10 ನಿಮಿಷ ಪರವಾಗಿಲ್ಲ ರೆಸ್ಟ್ ತಗೋ, ಆಮೇಲೆ ಮಾಡೋ ನೀನು ಆಕ್ಟಿಂಗ್ ಎಲ್ಲ ಅಂತ ಹೇಳಿ ಅಷ್ಟು ಕೋಪರೇಟ್ ಮಾಡೋರಂತೆ ಒಬ್ಬೊಬ್ರು ಆರ್ಟಿಸ್ಟು. ಅವ್ರನ್ನ ಏನೋ ಒಂದು ರೀತಿ ಅವ್ರ ಮನೆ ಮಗಳ ತರ ನೋಡಿ. ತಮಿಳುನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬಾ ಏನಾದ್ರೂ ಸ್ವಲ್ಪ ವಯ್ಯಾರದಲ್ಲಿ ನೋಡಿದ್ರೆ ಅದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ, ಏನು ಸರೋಜಾದೇವಿ ತರ ನಡೀತೀಯ ನೀನು ಅಂತ ಹೇಳುವಂಥದ್ದು. ಇದು ಅಂತಂತ ಅದ್ಭುತ. ನನಗಂತೂ ಅವರ ಆ ಅಮ್ಮನಿಗೆ ಯಾವಾಗ್ಲೂ ನಾನು ಫೋನ್ ಮಾಡಿ ಹಾಡ್ತಾ ಇದ್ದಿದ್ದ ಹಾಡೆ ಆಕಾಶವೇ ಬೀಳಲಿ ಮೇಲೆ ಅಂತ ಹಾಡಿ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ. ಅಯ್ಯೋ ಎಲ್ಲಿ ನೋಡ್ದೆ ಅನ್ನೋರು, ಇಲ್ಲ ನೀವು ಬಂದು ನಮ್ಮ ಥಿಯೇಟರ್ ಒಂದ್ಸರಿ ನೋಡಬೇಕು ಅಂತ ಹೇಳಿ ನಾನು ನನ್ನ ಥಿಯೇಟರ್ ಹಾಕಿ ಪಿಕ್ಚರ್ನ ಅವ್ರಿಗೆ ತೋರಿಸಿದ್ದು ಉಂಟು. ಹಾಗೆ ಶಿ ವಾಸ್ ಎ ವಂಡರ್ಫುಲ್ ಲೇಡಿ. ಪ್ರತಿ ವರ್ಷ ಅವರು ತೋಟದಿಂದ ಮಾವಿನ ಹಣ್ಣು ಬರೋದು, ಅದೇನೋ ಗುಟ್ಟಿ ಪದ್ಮಿಣಿ ಅಂತಾನೆ, ಅದಕ್ಕೆ ರೌಂಡ್ಗೆ ಆಪಲ್ ತರ ಇರೋದು. ಪಾಪ ಪ್ರಶಾಂತವಾಗಿ ನಮಗೆಲ್ಲ ಕಳಿಸಿ ತಿಂದ್ಯೋನೋ, ಚೆನ್ನಾಗಿದೇನೋ, ಇಷ್ಟ ಆಯ್ತೇನೋ ಅಂತೆಲ್ಲ ಕೇಳುವಂತವ್ರು. ನನಗೆ ಶಿ ವಾಸ್ ಎ ವಂಡರ್ಫುಲ್ ನೇಬರ್. ಶಿ ವಾಸ್ ಲೈಕ್ ಮೈ ಮದರ್. ಈ ಪೀಳಿಗೆ ಸರೋಜಮ್ಮ ಅವರಿಂದ ಕಲಿಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಿ? ನಾನು ಮುಂದಿನ ಯಾರ ಬಗ್ಗೆನೂ ನಾನೇನು ಮಾತಾಡೋದು ಸಾಕು ಗುರು, ನನಗೆ ಸಾಕಾಗಿದೆ. ನನಗೀಗ ಬೆಳಗ್ಗೆ ಗೊತ್ತಾಯ್ತು. ಅದೇ ಈಗ ನಿರ್ಧಾರ ಮಾಡ್ತಿದ್ದಾರೆ ಅವ್ರದ್ದು ಇಲ್ಲಿ ಕೊಡಿಗೆಹಳ್ಳಿ ಹತ್ರ ಮಾಡಬೇಕು ಅಂತ. ಅದು ಅಪಾರ್ಟ್ಮೆಂಟ್ ಎಲ್ಲ ಇದಾವೆ ಪಕ್ಕದಲ್ಲಿ. ಕಡೆಗಳಿಗೆಲ್ಲ ಯಾರು ತೊಂದರೆ ಕೊಟ್ಬಿಟ್ರೆ ಎನ್ಕ್ವೈರಿ ಮಾಡಿ ಅಂತ ಹೇಳಿದೀನಿ. ಅವ್ರದ್ದೇನೋ ತೋಟ ಬೇರೆ ಇದೆ ಅಂತೆ, ಹಾಗಾಗ್ಬೋದು. ಥ್ಯಾಂಕ್ ಯು. 5 ಭಾಷೆಗಳಲ್ಲಿ ಕನ್ನಡ ಚಿತ್ರರಂಗದ ನಟಿಯಾಗಿ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸರ್ಕಾರಕ್ಕೆ ಏನಾದ್ರೂ ಸಲಹೆ ಕೊಡೋದಾದ್ರೆ ಅವ್ರಿಗೆ ಗೌರವ ಸಲ್ಲಿಸುವ ವಿಚಾರವಾಗಿ 100%